2 ಅರಸುಗಳು ಅಧ್ಯಾಯ 20. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನೂ ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಯೆಶಾಯನು ಅರಮನೆಯ ಮಧ್ಯಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೀನು ಗುಣ ಹೊಂದಿ ನಾಡದು ನನ್ನ ಆಲಯಕ್ಕೆ ಬರುವಿ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸು ಎಂದು ಆಜ್ಞಾಪಿಸಿದನು. ಯೆಶಾಯನು ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಹಿಜ್ಕೀಯನು ಯೆಶಾಯನನ್ನು, ಯೆಹೋವನು ನನ್ನನ್ನು ಗುಣಪಡಿಸುವನೆಂಬುದನ್ನು ನಾನು ನಾಡದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೂ ಗುರುತೇನು ಎಂದು ಕೇಳಿದ್ದಕ್ಕೆ ಅವನು, ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಯೆಹೋವನಿಂದ ಗುರುತು ಕೇಳುತ್ತಿ. ಹಾಗಾದರೆ ನೆರಳು 10 ಮೆಟ್ಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಅಂದನು. ಹಿಜ್ಕೀಯನು, ನೆರಳು ಮುಂದೆ ಹೋಗುವುದು ಸುಲಭ, ಆದದರಿಂದ 10 ಮೆಟ್ಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ಆಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆಯಿಡಲು ಆತನು ಅಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು. ಅದೇ ಕಾಲದಲ್ಲಿ ಬಲದಾನನ ಮಗನೂ ಬಾಬೆಲಿನ ಅರಸನೂ ಆದ ಬೆರೋದಕ ಬಲದಾನನೆಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದನೆಂದು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ ಪತ್ರವನ್ನೂ ಬಹುಮಾನವನ್ನೂ ಕಳುಹಿಸಿದನು. ಹಿಜ್ಕೀಯನು ಬಂದಂಥ ದೂತರ ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನೂ ಆಯುಧ ಶಾಲೆಯನ್ನೂ ತನ್ನ ಭಂಡಾರದಲ್ಲಿದ್ದದ್ದೆಲ್ಲವನ್ನೂ ತೋರಿಸಿದನು. ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರಲಿಲ್ಲ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು ಅವನನ್ನು, ಆ ಮನುಷ್ಯರು ಎಲ್ಲಿಯವರು, ಏನು ಹೇಳಿದರು ಎಂದು ಕೇಳಲು ಅವನು, ಅವರು ಬಹುದೂರ ದೇಶವಾದ ಬಾಬೆಲಿನಿಂದ ಬಂದವರು ಎಂದು ಉತ್ತರ ಕೊಟ್ಟನು. ಯೆಶಾಯನು ತಿರುಗಿ ಅವನನ್ನು, ಅವರು ನಿನ್ನ ಅರಮನೆಯಲ್ಲಿ ಏನು ನೋಡಿದರು ಎಂದು ಕೇಳಲು ಅವನು, ಅರಮನೆಯಲ್ಲಿರುವುದೆಲ್ಲವನ್ನು ನೋಡಿದರು. ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರುವುದಿಲ್ಲ ಅಂದನು. ಆಗ ಅವನು ಹಿಜ್ಕೀಯನಿಗೆ, ಯೆಹೋವನ ಮಾತನ್ನು ಕೇಳು. ಆತನು, ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೆಲಿಗೆ ಒಯ್ಯಲ್ಪಡುವ ದಿನ ಬರುವುದು, ಇಲ್ಲೇನೂ ಉಳಿಯುವುದಿಲ್ಲ. ಬಾಬೆಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾನೆ ಎಂದು ಹೇಳಿದನು. ನನ್ನ ಜೀವಮಾನದಲ್ಲಿ ಹೇಗೂ ತಪ್ಪದೆ ಸೌಭಾಗ್ಯವಿರುವುದು ಅಂದುಕೊಂಡು ಹಿಜ್ಕೀಯನು ಯೆಶಾಯನಿಗೆ, ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂದು ಉತ್ತರ ಕೊಟ್ಟನು. ಹಿಜ್ಕೀಯನ ಉಳಿದ ಚರಿತ್ರೆಯೂ ಅವನ ಪರಾಕ್ರಮ ಕೃತ್ಯಗಳೂ, ಅವನು ಕೆರೆ ಕಾಲುವೆಗಳನ್ನು ಮಾಡಿಸಿ ಊರೊಳಗೆ ನೀರನ್ನು ತಂದ ವಿವರವು ಯಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನಿಗೆ ಬದಲಾಗಿ ಅವನ ಮಗನಾದ ಮನಸ್ಸೆಯು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 20, 20ನೇ ಅಧ್ಯಾಯ. 18ನೇ ಅಧ್ಯಾಯ
ಬಹಳ ತಿರುವು ಬರುವಂಥ ಒಂದು ಅಧ್ಯಾಯ. ತಿರುವು ಅಂತ ಹೇಳಿದಾಗ ಬಹಳ ಅಸಾಧ್ಯವಾದಂಥ ಒಂದು ಪರಿಸ್ಥಿತಿ, ಗಂಭೀರವಾದಂಥ ಒಂದು ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಹಿನ್ನೆಲೆ ಮತ್ತು ಮಹಾಸಂಕಟ ಬಂದು ಒದಗಿದಂಥ ಒಂದು ಸಂದರ್ಭ. ಅಂಥ ವೇಳೆಯಲ್ಲಿ ದಿಕ್ಕು ತೋಚದೆ ಏನು ಮಾಡಬೇಕಂತ ಗೊತ್ತಿಲ್ಲದೆ ನಿರೀಕ್ಷಣೆ ಕಳ್ಕೊಳ್ಳುವಂಥ ಒಂದು ರೀತಿಯಲ್ಲಿರುವಂಥ ಒಂದು ಅಧ್ಯಾಯ 19ನೇ ಅಧ್ಯಾಯ. ಯಾಕೆ ಅಂತ ಹೇಳಿದರೆ, ಈಗಾಗಲೇ 17ನೇ ಅಧ್ಯಾಯದಲ್ಲಿ ಅಶ್ಶೂರ್ಯದ ಅರಸನು ಬಂದು ಇಸ್ರಾಯೇಲರ ಮೇಲೆ ದಾಳಿ ಮಾಡಿ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ, ಅಂದರೆ ಅವರ ದೇಶದಿಂದ ಅವರನ್ನು ತೆಗೆದುಹಾಕಿ ಸೆರೆ ಹಿಡಿದು ದೇಶವನ್ನೇ ಲಕ್ಷಾಂತರ ಜನರನ್ನು ಅಶ್ಶೂರ್ಯಕ್ಕೆ ಕೊಂಡೊಯ್ದು ಬಿಡ್ತಾನೆ. ಈಗ ಇಸ್ರಾಯೇಲ್ ದೇಶ ಅನ್ನುವಂಥದ್ದು ಇಲ್ಲ. ಯಾಕಂತೇಳಿದರೆ ಅಶ್ಶೂರ್ಯ ಅರಸನಿಂದ ಸೆರೆಯಾಗಿ ಹೋಗಿಬಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಯಿತು, ಬೇರೆ ದೇಶದ ಜನರನ್ನು, ಬಾಬೇಲ್ ಇತ್ಯಾದಿ ದೇಶದವರನ್ನು ಅಶ್ಶೂರ್ಯದ ಅರಸನ್ನು ತಕ್ಕೊಂಡು ಬಂದು ಆ ಸಮಾರ್ಯದಲ್ಲಿ, ಅಂದರೆ ಸಮಾರ್ಯದ ರಾಜಧಾನಿಯಾಗಿದ್ದಂಥ ಆ ಇಸ್ರೇಲ್ನಲ್ಲಿ ನಿವಾಸಿಸುವಂತೆ ಮಾಡ್ತಾನೆ. ಈಗ ಅಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳ್ಬಿಟ್ಟು ಇಸ್ರಾಯೇಲ್ ದೇಶವನ್ನೇ ಸೆರೆಯಾಳಾಗಿ ಗಡೀಪಾರು ಮಾಡಿ ಬಿಟ್ಟಂಥ ಅಶ್ಶೂರ್ಯದ ಅರಸನು ಈಗ ಯಹೂದದ ಕಡೆಗೆ ತನ್ನ ಗಮನ ಹೋಗ್ತದೆ. ಆದ ಕಾರಣ ಯಹೂದಕ್ಕೂ ಇಸ್ರಾಯೇಲರಿಗೆ ಮಾಡಿದ ಹಾಗೆ ಯಹೂದಕ್ಕೂ ಮಾಡಬೇಕು ಎಂಬುದಾಗಿ ಬಂದು ಯಹೂದದವರಿಗೆ ಯಹೂದ ಭಾಷೆಯಲ್ಲಿನೇ, ಯಹೂದ್ಯರ ಭಾಷೆಯಲ್ಲಿನೇ ಆ ನುಡಿಯನ್ನು ಅಶ್ಶೂರ್ಯದ ಅರಸನು ಹೇಳಿಬಿಟ್ಟು, ನನಗೆ ಶರಣಾಗ್ರಿ, ನಿಮ್ಮ ರಾಜನಾದಂಥ ಹಿಜ್ಕೀಯನ ಮಾತನ್ನು ಕೇಳಬೇಡ್ರಿ, ಹಿಜ್ಕೀಯನು ಯಾವಾಗಲೂ ಯೆಹೋವನು ಕಾಪಾಡ್ತಾನೆ, ಯೆಹೋವನು ರಕ್ಷಿಸುವನೆಂಬುದಾಗಿ ಹೇಳ್ತಾನೆ, ಅದನ್ನೆಲ್ಲ ನಂಬಬೇಡ್ರಿ, ನಮ್ಮನ್ನು ನಂಬ್ರಿ. ಯಾಕಂದರೆ ನಾವು ಈಗಾಗಲೇ ಬೇರೆ ಬೇರೆ ದೇಶಗಳ ಮೇಲೆ ಜಯವನ್ನು ಹೊಂದಿದವರು, ಸಾಧಿಸಿದವರು ಎಂಬುದಾಗಿ ಹೇಳಿಕೊಳ್ತಾನೆ ಈ ಅಶ್ಶೂರ್ಯದ ಅರಸನು. ಅಂಥ ಸಂದರ್ಭದಲ್ಲಿ ಹಿಜ್ಕೀಯನು ಏನು ಮಾಡಬೇಕೆಂದು ದಿಕ್ಕು ತೋಚದೇ ಇದ್ದಾಗ ತನಗೆ ಆತ್ಮಿಕನಾದ ಒಬ್ಬ ವ್ಯಕ್ತಿ, ಆತ್ಮಿಕ ನಾಯಕನಾಗಿರುವಂಥ ವ್ಯಕ್ತಿ, ಆತ್ಮಿಕ ತಂದೆಯಾಗಿರುವಂಥ ಒಬ್ಬ ವ್ಯಕ್ತಿ ಇರೋದು ನೆನಪಾಗಿ ಅವನ ಕಡೆಗೆ ತನ್ನ ಜನರನ್ನು ಗೋಣಿತಟ್ಟು ಹೊದ್ಕೊಂಡು ಪಶ್ಚಾತ್ತಾಪದಿಂದ, ಬಹುಶಃ ಉಪವಾಸದಿಂದ ಕಳಿಸ್ಕೊಡ್ತಾನೆ. ಆ ವ್ಯಕ್ತಿ ಯಾರೂ ಅಲ್ಲ, ಯೆಶಾಯನು. ಯೆಶಾಯನ ಹತ್ರ ಕಳಿಸಿದಾಗ ಯೆಶಾಯನು ಕೂಡ ತಕ್ಕ ಉತ್ತರವನ್ನು ಕೊಡ್ತಾನೆ. ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ದೇವರು ಅವ್ರಿಗೆ ಉತ್ತರ ಕೊಡ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಪ್ರಾರ್ಥನೆಗೆ ಉತ್ತರ ಏನಂದರೆ, ಹೌದು, ನಿನ್ನ ಪ್ರಾರ್ಥನೆಗೆ ಉತ್ತರ ನಾನು ಕೊಟ್ಟಿದ್ದೇನೆ, ಹೌದು, ಆ ಅಶ್ಶೂರ್ಯದ ಅರಸನ ಮೇಲೆ ನಿನಗೆ ಜಯ ಸಿಗ್ತದೆ, ಅವನ ಮೇಲೆ ಜಯ ನಿನಗೆ ಸಿಕ್ಕಿದೆ, ಹೋಗು ಎಂಬಂಥ ಮಾತು, ಭರವಸೆಯ ಮಾತು, ಭಯಪಡಬೇಡ ಎಂಬ ಆದರಣೆಯ ಮಾತನ್ನು ಕೇಳ್ತಾನೆ. ಅದೇ ಪ್ರಕಾರವಾಗಿ ದೇವರು ಆಶ್ಚರ್ಯ ರೀತಿಯಿಂದ ತನ್ನ ದೇವದೂತನನ್ನು ಕಳಿಸಿ ಅಶ್ಶೂರದ ಪಾಳ್ಯದಲ್ಲಿ 1,85,000 ಜನರು ಸಂಹಾರವಾಗ್ತಾರೆ. ಅದೇ ರೀತಿಯಾಗಿ ಅವನು ನಿನೆವೆ ಪಟ್ಟಣಕ್ಕೆ ಹೋಗಿ ಆ ಅಶ್ಶೂರದ ಅರಸನು ಅಲ್ಲಿ ವಾಸ ಮಾಡ್ತಾ ಇರುವಂಥ ವೇಳೆಯಲ್ಲಿ ಒಂದು ದಿನ ಅವನು ಗುಡಿಗೆ ಹೋಗಿಬಿಟ್ಟು ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸ್ತಾ ಇರುವಂಥ ವೇಳೆಯಲ್ಲಿ ಕೆಲವರು ಬಂದು ಅವನು ಕತ್ತಿಯಿಂದ ಕೊಂದು ಓಡಿ ಹೋಗ್ತಾರೆ. ಅವನ ಬದಲಾಗಿ ಅವನ ಮಗ ಏಸರ್ ಹದೋನನು ಅರಸನಾಗ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ. 20ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಸಂಗತಿ ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 19ನೇ ಅಧ್ಯಾಯ ದೊಡ್ಡ ಅಧ್ಯಾಯ, ಅದರಲ್ಲಿ ಬಹಳಷ್ಟು ವಿಷಯಗಳು ನಡೆದು 20ನೇ ಅಧ್ಯಾಯಕ್ಕೆ ಈಗ ನಾವು ಹೋಗಲಿಕ್ಕಿದ್ದೇವೆ. ಸ್ವಲ್ಪ
ದುಃಖಕರವಾದಂಥ ಒಂದು ಸಂಗತಿ. ಏನಾಗ್ತದಂದರೆ ಹಿಜ್ಕೀಯನಿಗೆ ದೊಡ್ಡ ಜಯ ಅಶ್ಶೂರ್ಯರ ಮೇಲೆ 19ನೇ ಅಧ್ಯಾಯದಲ್ಲಿ ಸಿಕ್ಬಿಡ್ತದೆ. 20ನೇ ಅಧ್ಯಾಯದಲ್ಲಿ ಅವನು ಅಸ್ವಸ್ಥನಾಗ್ತಾನೆ. ಮರಣಕರವಾದ ರೋಗದಲ್ಲಿ ಹಿಜ್ಕೀಯನು ಬಿದ್ದಾಗ ಯೆಶಾಯನು ಮತ್ತೆ ಬರ್ತಾನೆ. ಬಂದುಬಿಟ್ಟು ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ, ಆದ ಕಾರಣ ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು ಎಂಬಂಥ ಪ್ರವಾದನೆ ಮಾತನ್ನು ಪ್ರವಾದಿಯಾದ ಯೆಶಾಯನು 20ನೇ ಅಧ್ಯಾಯದಲ್ಲಿ ತಗೊಂಡು ಬರ್ತಾನೆ. ತಂದಾಗ ಏನಾಗ್ತದೆ, ಅವನು ಒಂದು ಪ್ರೇಯರ್ ಮಾಡ್ತಾನೆ ರೀ. ಹಿಜ್ಕೀಯನು ಒಂದು ಪ್ರೇಯರ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಗೋಡೆ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಾನೆ, ಯೆಹೋವನೇ, ನಾನು ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡ್ಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಇದ್ದುದನ್ನು ನೆನಪು ಮಾಡಿಕೋ ಎಂದು ಬಹಳವಾಗಿ ಅಳುತ್ತಾ ಪ್ರಾರ್ಥಿಸ್ತಾನೆ. ಬೇರೆ ಏನು ಹೇಳ್ತಾ ಇಲ್ಲ, ಅಷ್ಟೇ, ದೇವರೇ ನಿನ್ನ ಮುಂದೆ ನಾನು ಒಳ್ಳೆಯವನಾಗಿ ನಡ್ಕೊಂಡೆ. ಯಾಕಂತ ಹೇಳಿದರೆ ಅವನ ವಿಷಯದಲ್ಲಿ 2ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯದಲ್ಲಿ ದೇವರಾತ್ಮನು ಹೇಳಿದಂಥ ಒಂದು ಮಾತು ಏನಂತ ಹೇಳಿದ್ರೆ, ಇವನು ಎಲ್ಲ ವಿಷಯದಲ್ಲಿಯೂ ಹಿಜ್ಕೀಯನು ದೇವರ ಚಿತ್ತಾನುಸಾರವಾಗಿ ನಡ್ಕೊಂಡಿದ್ದನು, ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನು. ದೇವರಾತ್ಮನು ಅದೇ ಸಾಕ್ಷಿ ಕೊಟ್ಟಿದ್ದಾನೆ. ಇವನು ಕೂಡ ದೇವರ ಮುಂದೆ ನಾನು ಸಾಯ್ತಾ ಇದ್ದಂಥ ವೇಳೆಯಲ್ಲಿ ಅಂಥ ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಹೇಳಿಬಿಟ್ಟು, ಇನ್ನೇನು ನೀನು ಸಾಯ್ತಿ ಅಂತ ಹೇಳಿಬಿಟ್ಟು ಯೆಶಾಯನು ಹೋಗ್ತಾ ಇರ್ತಾನೆ. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಎಷ್ಟು ಬೇಗನೆ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಡ್ತು ನೋಡ್ರಿ. ಯೆಹೋವನು ಯೆಶಾಯನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಹೋಗಿ ಹೇಳು ಅಂತ. ನೋಡ್ರಿ, ಪ್ರವಾದಿಗಳ ಕೆಲಸ ಸ್ವಲ್ಪ ಆ ದಿವಸಗಳಲ್ಲಿ ಭಾಳ ವಿಚಿತ್ರವಾಗಿತ್ತಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನೀನು ಸಾಯ್ತಿ ಅಂತ ಹೋಗಿ ಹೇಳು ಅಂತ ಹೇಳಿ ದೇವ್ರು ಹೇಳಿದಾಗ, ಆಯಿತು ನೀನು ಉಳಿಯೋದಿಲ್ಲ, ನೀನು ಸಾಯ್ತಿ, ಮನೆ ವ್ಯವಸ್ಥೆ ಮಾಡು ಹೇಳಿಬಿಟ್ಟು ಹೋಗ್ತಾನೇ ಇದ್ದಾನೆ ಯೆಶಾಯನು. ಮರಣಕರವಾದಂಥ ವ್ಯಾಧಿಯಲ್ಲಿ ಬಿದ್ದಂಥ, ರೋಗದಲ್ಲಿ ಬಿದ್ದಂಥ ಹಿಜ್ಕೀಯನಿಗೆ ತಿಳಿಸುವಂಥ ಮಾತನ್ನು ತಿಳಿಸ್ಬಿಟ್ಟು ಹೋಗ್ತಾ ಇದ್ದ. ಆಗ ದೇವರು, ಇಲ್ಲ, ಅವನು ಉಳಿತಾನೆ, ಅವನು ಸಾಯೋದಿಲ್ಲ, ಅವನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಅವನ ಕಣ್ಣೀರನ್ನು ನಾನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದು ನಾಳೆ ಅಲ್ಲ ನಾಡದು ನೀನು ಆಲಯಕ್ಕೆ ಬರುವಿ. ಅದೊಂದು ವಿಶೇಷ ದಿನವಾಗಿತ್ತಂತ ಕಾಣ್ತದೆ, ಆದ ಕಾರಣ ಬರ್ತದೆ. ಅಷ್ಟೇ ಅಲ್ಲ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ, ಇನ್ನೊಂದು 15 ವರ್ಷ ಕೊಡ್ತೀನಿ ಅಂತ ದೇವರು ಹೇಳಿರ್ತಾನೆ ಯೆಶಾಯನ ಮುಖಾಂತರವಾಗಿ. ಯೆಶಾಯನಿಗೆ ಆಶ್ಚರ್ಯ ಆಗಿರಬೇಕದು. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೇನು. ದೊಡ್ಡ ಮಾತಿದು. ಈಗಾಗಲೇ ಜಯ ಸಿಕ್ಬಿಡ್ತ ಅವನಿಗೆ, ಆದರೆ ಕೂಡ ತಪ್ಪಿಸ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಕಾರಣ ಏನಂತ ದೇವರು ಕೊಡುವಂಥದ್ದು ಗಮನಿಸ್ತಕ್ಕದ್ದು ಅಂದರೆ, ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೇನು ಎಂಬುದಾಗಿ. ಮೊದಲು ತನಗೋಸ್ಕರವಾಗಿ ದೇವರು ಅದನ್ನು ಮಾಡ್ತಾನೆ. ಎರಡನೇದು ದಾವೀದನಿಗೋಸ್ಕರ, ದಾವೀದನಿಗೋಸ್ಕರವಾಗಿ ಇದನ್ನು ಮಾಡ್ತೀನಿ ಎಂಬುದಾಗಿ ಹೇಳಿಬಿಟ್ಟು ಒಂದು ಮಾತು ಗಮನಿಸಬೇಕು. 6ನೇ ವಚನದಲ್ಲಿ, 2ನೇ ಅರಸುಗಳ ಗ್ರಂಥ 20ನೇ ಅಧ್ಯಾಯದ 6ನೇ ವಚನದಲ್ಲಿ, 2 Kings chapter 20 and verse 6, ಅದೇನೆಂದರೆ, ನಾನು ಉಳಿಸಿ ಕಾಪಾಡುವೇನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ. ಅಬ್ರಹಾಮನ ದೇವರಾಗಿರುವ ಯೆಹೋವನು ಹೌದು, ಇಸಾಕನ ದೇವರಾಗಿರುವ ಯೆಹೋವನು ಹೌದು, ಯಾಕೋಬನ ದೇವರಾಗಿರುವ ಯೆಹೋವನು ಹೌದು. ಇಲ್ಲಿ ನೋಡುವಾಗ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂಬುದಾಗಿ ಅವನಿಗೆ ಮೆಸೇಜು ಬಂತು.
ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನಿಗೆ ಮತ್ತು ಯೆಶಾಯನು ಒಂದು ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ಹೌದು, ದೇವರ ಮಾತು ಸ್ವಸ್ಥವಾಯಿತು. ಒಂದು ಚಿಕ್ಕ ಅವನಿಗೆ ಈ ಹಿಜ್ಕೀಯನಿಗೆ ಒಂದು ಏನಂದರೆ ಆಗಾಗ ಗುರುತು ಕೇಳೋದು ಭಾಳ ಇಷ್ಟ ಇವರಿಗೆ ಅಂತ ಕಾಣ್ತದೆ. ಆದ ಕಾರಣ ಅಂಜೂರದ ಹಣ್ಣಿನ ಉಂಡೆ ಒಂದು ಗುರುತಾಗಿ ಹಿಜ್ಕೀಯನಿಗೆ ಯೆಶಾಯನು ಮಾಡ್ತಾನೆ, ಅವನು ಗುಣ ಹೊಂದುತ್ತಾನೆ. ಮತ್ತು ಹಿಜ್ಕೀಯನು ಯೆಶಾಯನನ್ನು ಯೆಹೋವನು ನನ್ನನ್ನು ಗುಣಪಡಿಸಿದ್ದಾನೆಂಬುದಕ್ಕೆ ನಾನು ನಾಡದ್ದು ಆತನ ಆಲಯಕ್ಕೆ ಹೋಗುವೆನೆಂಬುದಕ್ಕೆ ಗುರುತೇನು, ಮತ್ತೆ ಇನ್ನೊಂದು ಗುರುತು ಕೇಳ್ತಾನೆ. ಅದಕ್ಕೆ ಸರಿ, ಗುರುತು ಬೇಕಾ? ನೆರಳು 10 ಮೆಟ್ಲು ಮುಂದೆ ಹೋಗಬೇಕಾ ಅಥವಾ ಹಿಂದೆ ಹೋಗಬೇಕಾ ಎಂಬುದಾಗಿ ಕೇಳಿದಾಗ ಮುಂದೆ ಹೋಗೋದು ಭಾಳ ಸುಲಭ, ನೆರಳು ಹಿಂದೆ ಬರುವಂತೆ ಮಾಡು ಅಂತ ಹೇಳಿದಾಗ ಪ್ರವಾದಿಯಾದ ಯೆಶಾಯನು ಯೆಹೋವನಿಗೆ ಮೊರೆ ಇಡಲು ದೇವರು ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದನು. ದೊಡ್ಡ ಮಿರಕಲ್ ಇದು, ಅದ್ಭುತ ಇದು. ವಾಸಿ ಆಗ್ತಾನೆ, ಗುರುತು ಸಿಗ್ತದೆ, ದೇವ್ರ ಪ್ರಾರ್ಥನೆ ಕೇಳ್ತಾನೆ, ಪ್ರವಾದನೆ ಸಿಗ್ತದೆ, ಅಶೂರದ ಅರಸನ ಕೈಗೆ ಬೀಳದಂತೆ ಕಾಪಾಡ್ತೀನೆಂಬಂಥ ಮಾತು ಅವನಿಗೆ ಪ್ರವಾದನೆಯೂ ಬಂದಿರ್ತದೆ. ಇನ್ನೇನು ಬೇಕ್ರಿ? ಭಕ್ತಿವಂತನಾದ ಹಿಜ್ಕೀಯನಿಗೆ ಇಂಥ ಆಶೀರ್ವಾದಗಳ ಮೇಲೆ ಆಶೀರ್ವಾದ ಬಂದಾಗ ಅದೇ ಕಾಲದಲ್ಲಿ ಏನಾಗ್ತದೆ, ಬಾಬೇಲಿನ ಅರಸನು ಹಿಜ್ಕೀಯನು ಅಸ್ವಸ್ಥನಾಗಿದ್ದಾನೆ ಅಂತ ಹೇಳಿಬಿಟ್ಟು ಕೆಲವು ದೂತರನ್ನು ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳಿಸ್ಕೊಡ್ತಾರೆ. ಆಗ ಬಾಬೇಲಿನ ದೂತರು ಬಂದು ಹಿಜ್ಕೀಯನನ್ನು ಮೀಟ್ ಮಾಡಿ, ಹಿಜ್ಕೀಯನು ಬಂದಂಥ ದೂತರ ಮಾತನ್ನು ಕೇಳಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ, ಪರಿಮಳ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ಭಂಡಾರದಲ್ಲಿ ಎಲ್ಲವನ್ನು ತೋರಿಸ್ತಾನೆ. ಆಮೇಲೆ ಅದು ತೋರಿಸ್ಬಿಟ್ಟ ಮೇಲೆ ಒಂದು ಉಳಿಸೋದೆಲ್ಲ ಎಲ್ಲ ತೋರಿಸಿರ್ತಾನೆ. ಭಾಳ ಖುಷಿಯಾಗಿರ್ತಾನೆ ಹಿಜ್ಕೀಯನು. ಯಾಕಂದರೆ ಬೇರೆ ದೇಶದಿಂದ, ದೂರ ದೇಶದಿಂದ ಬಾಬೇಲಿನ ಕೆಲವರು ಪ್ರತಿನಿಧಿಗಳು ಬಂದಿರ್ತಾರಲ್ಲ. ಆಗ ಪ್ರವಾದಿಯಾದ ಯೆಶಾಯನು ಹಿಜ್ಕೀಯನ ಬಳಿಗೆ ಬಂದು, ಆ ಮನುಷ್ಯರು ಎಲ್ಲಿಯವರು ಅಂತ ಕೇಳಿದಾಗ ಭಾಳ ದೂರದಿಂದ ಬಂದಿದ್ದಾರೆ, ಬಾಬೇಲಿನಿಂದ ಬಂದಿದ್ದಾರೆ ಅಂತ ಹಿಜ್ಕೀಯನು ಹೇಳ್ತಾನೆ. ಅವರು ನಿನ್ನ ಮನೆಯಲ್ಲಿ ಏನು ನೋಡಿದರು ಎಂಬುದಾಗಿ ಯೆಶಾಯನು ಹಿಜ್ಕೀಯನಿಗೆ ಕೇಳ್ತಾನೆ. ಏನು ನೋಡಿದ್ರು ಅಂದ ತಕ್ಷಣ ಭಾಳ ಖುಷಿಯಾಗಿ, ಅರಮನೆಯಲ್ಲಿರುವುದೆಲ್ಲವನ್ನು ನೋಡಿದರು, ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತು ಒಂದೂ ಇಲ್ಲ, ಎಲ್ಲ ತೋರಿಸ್ಬಿಟ್ಟೆ ಎಂಬುದಾಗಿ ಹಿಜ್ಕೀಯನು ಕೇಳ್ತಾನೆ. ಆಗ ಯೆಶಾಯನು ಪ್ರವಾದನೆಯಾಗಿ ಹಿಜ್ಕೀಯನಿಗೆ ಈ ಮಾತನ್ನು ಹೇಳ್ತಾನೆ. 16ನೇ ವಚನ, ಯೆಹೋವನ ಮಾತನ್ನು ಕೇಳು, ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡ್ತದೆ. ಏನೇನು ಕೂಡಿಸಿದ್ದಿ, ಏನೇನು ತೋರಿಸಿದ್ದಿ ಇವರಿಗೆ, ಅದೆಲ್ಲ ಹೋಗ್ತದೆ, ಇಲ್ಲೇನು ಉಳಿಯೋದಿಲ್ಲ ಎಂಬುದಾಗಿ ಬಾಬೇಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು ಅನ್ನುತ್ತಾನೆ ಎಂಬ ಪ್ರವಾದನೆಯ ಮಾತು ಯೆಶಾಯನ ಮುಖಾಂತರವಾಗಿ ಹಿಜ್ಕೀಯನಿಗೆ ಬಂತು. ಅದು ಶಾಕಿಂಗ್ ನ್ಯೂಸ್ ಅಲ್ವಾ? ಈಗ ನೋಡಿದ್ದೆಲ್ಲ, ಈಗ ಏನೇನು ನಿನ್ನ ಪೂರ್ವಿಕರು ಸಂಗ್ರಹಿಸಿದ್ದಾರೆ ಅದೆಲ್ಲ ಅರಮನೆಯಲ್ಲಿ ಅದೆಲ್ಲ ಹೋಗ್ತದೆ, ನಿನ್ನ ಮಕ್ಕಳು ಹೋಗ್ತಾರೆ ಎಂಬುದಾಗಿ ಹೇಳಿದಾಗ ಹಿಜ್ಕೀಯನ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಅಂತ ನೋಡುವಾಗ ನನಗೆ ಭಾಳ ಶಾಕಿಂಗ್, ಭಾಳ ಆಶ್ಚರ್ಯ ಆಗ್ತದೆ. ಒಂದು ರೀತಿಯಿಂದ ನನಗೆ ಲೈಕು ಆಯಿತು. ಯಾಕಂತೇಳಿದರೆ ಅವನು ಹೇಳಿದ್ದು, ಯೆಶಾಯನಿಗೆ ಏನು ಹೇಳ್ತಾನೆ 19ನೇ ವಚನದಲ್ಲಿ, ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ. ಒಳ್ಳೆಯದಾಗಿತ್ತಾ? ಇಲ್ಲವೇ?
ನೀನು ತಿಳಿಸಿದ ದೇವರ ಮಾತು ಒಳ್ಳೆಯದಾಗಿದೆ ಎಂಬುದಾಗಿ ಸ್ವೀಕಾರ ಮಾಡ್ತಾನೆ. ಅದರಿಂದ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ ಯಾವುದಂತ ಹೇಳಿದರೆ, ಆದಿಕಾಂಡ 50:20 ಯೋಸೇಫನು ತನ್ನ ಸಹೋದರರಿಗೆ ಹೇಳ್ತಾನೆ, ನೀವಂತೂ ನನಗೆ ಕೇಡು ಮಾಡಬೇಕಂತಿದ್ದೀರಿ, ಆದರೆ ದೇವರು ಮೇಲು ಮಾಡಿದನು ಅಂತ ಹೇಳ್ಬಿಟ್ಟು. ಹಳೆ ಒಡಂಬಡಿಕೆಯಲ್ಲಿ ಆ ಮಾತು ನೆನಪಿಗೆ ಬರ್ತದೆ. ಹೊಸ ಒಡಂಬಡಿಕೆಯಲ್ಲಿ ರೋಮ 8:28 ದೇವರನ್ನು ಪ್ರೀತಿಸಿದವರಿಗೆ, ದೇವರಿಂದ ಕರೆಯಲ್ಪಟ್ಟಂಥವರಿಗೆ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಎಂಬಂಥ ವಾಕ್ಯ ಕೂಡ. ಇಲ್ಲಿ ಹಿಜ್ಕೀಯನು ನೀನು ತಿಳಿಸಿದ ಯೆಹೋವನ ಮಾತು ಒಳ್ಳೆಯದಾಗಿದೆ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ದೇವ್ರು ಮಾಡೋದೆಲ್ಲ ಒಳ್ಳೆಯದೇ, ಬಿತ್ತಿದ್ದನ್ನು ಕೊಯ್ಯಲೇಬೇಕು. ದೇವರು ನ್ಯಾಯವಂತನು, ದಂಡಿಸಿದರೂ ಅದು ಒಳ್ಳೆಯದಕ್ಕೆ ಆತನು ಮಾಡ್ತಾನೆ ಎಂಬುದಾಗಿ ಹಿಜ್ಕೀಯನು ಹೇಳ್ತಾನೆ. ಹೌದು, ಹಿಜ್ಕೀಯನು ಅವನು ಕೆರೆ ಕಾಲುವೆಗಳನ್ನು ಮಾಡಿಸಿ ಊರೊಳಗೆ ನೀರು ತಂದ ವಿವರ ಇವೆಲ್ಲವೂ ಕೂಡ ಬರೆದಿರ್ತದೆ. ಹೌದು, ಹಿಜ್ಕೀಯನು ಒಳ್ಳೆಯ ಒಬ್ಬ ಭಕ್ತಿವಂತನಾದ ರಾಜನಾಗಿ ತನ್ನ ಜೀವನವನ್ನು ಮುಕ್ತಾಯ ಮಾಡ್ತಾನೆ. ಹೌದು, ದೊಡ್ಡ ಗಂಡಾಂತರ ಬಂತು, ಅದನ್ನು 2 ರೀತಿಯಿಂದ ಮುಗಿಸ್ತಾನೆ, ಪರಿಹಾರ ಕೊಡ್ತಾನೆ. ಒಂದು, ಆತ್ಮಿಕ ಸ್ನೇಹಿತ, ಆತ್ಮಿಕ ನಾಯಕ, ಆತ್ಮಿಕ ಸೇವಕನು, ದೇವರ ಸೇವಕನು. ಒಂದು ರೀತಿಯಿಂದ ಹೇಳಬೇಕಾದ್ರೆ ಆತ್ಮಿಕ ತಂದೆಯಾದಂಥ ಯೆಶಾಯನ ಮುಖಾಂತರವಾಗಿ ಪರಿಹಾರ ಪಡ್ಕೊಳ್ತಾನೆ. 2ನೇದಾಗಿ ಅವನು ದೇವಾಲಯಕ್ಕೆ ಹೋಗಿ ದೇವ್ರ ಮುಂದೆ ಆ ರೂಲ್ಸ್, ಆ ಪತ್ರವನ್ನು ತೆಗೆದು ಬಿಚ್ಚಿ ಪ್ರೇಯರ್ ಮಾಡಿ ಪ್ರಾರ್ಥನೆ ಪಡ್ಕೊಳ್ತಾನೆ ರೀ. ನಮ್ಮ ಜೀವನದಲ್ಲಿ ಕೂಡ ಆತ್ಮಿಕ ವ್ಯಕ್ತಿಗಳಿರಬೇಕು, ಆತ್ಮಿಕ ಪ್ರಾರ್ಥನೆ ಇರಬೇಕು. ಆಗ ದೊಡ್ಡ ಕಾರ್ಯಗಳನ್ನು ನಾವು ಮಾಡ್ತೇವೆ, ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ತೇವೆ ಅನ್ನುವಂಥದ್ದು ಹಿಜ್ಕೀಯನ ಜೀವನದಿಂದ ನಾವು ಕಲಿಯುವ ದೊಡ್ಡ ದೊಡ್ಡ ಪಾಠಗಳಾಗಿದೆ. 2ನೇ ಅರಸುಗಳ ಗ್ರಂಥ 20ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 20. In those days was Hezekiah sick unto death, and the prophet Isaiah the son of Amoz came to him and said unto him, Thus saith the Lord, Set thine house in order, for thou shalt die, and not live. Then he turned his face to the wall, and prayed unto the Lord, saying, I beseech thee, O Lord, remember now how I have walked before thee in truth and with a perfect heart, and have done that which is good in thy sight. And Hezekiah wept sore. And it came to pass, afore Isaiah was gone out into the middle court, that the word of the Lord came to him, saying, Turn again, and tell Hezekiah the captain of my people, Thus saith the Lord, the God of David thy father, I have heard thy prayer, I have seen thy tears. Behold, I will heal thee. On the 3rd day thou shalt go up unto the house of the Lord, and I will add unto thy days 15 years. And I will deliver thee and this city out of the hand of the king of Assyria, and I will defend this city for mine own sake and for my servant David's sake. And Isaiah said, Take a lump of figs. And they took and laid it on the boil, and he recovered. And Hezekiah said unto Isaiah, What shall be the sign that the Lord will heal me, and that I shall go up into the house of the Lord the 3rd day? And Isaiah said, This sign shalt thou have of the Lord, that the Lord will do the thing that he hath spoken. Shall the shadow go forward 10 degrees, or go back 10 degrees? And Hezekiah answered, It is a light thing for the shadow to go down 10 degrees, nay, but let the shadow return backward 10 degrees. And Isaiah the prophet cried unto the Lord, and he brought the shadow 10 degrees backward, by which it had gone down in the dial of Ahaz. At that time Berodach Baladan, the son of Baladan, king of Babylon, sent letters and a present unto Hezekiah, for he had heard that Hezekiah had been sick.
And Hezekiah hearkened unto them, and shewed them all the house of his precious things, the silver, and the gold, and the spices, and the precious ointment, and all the house of his armor, and all that was found in his treasures. There was nothing in his house, nor in all his dominion, that Hezekiah shewed them not. Then came Isaiah the prophet unto King Hezekiah, and said unto him, What said these men, and from whence came they unto thee? And Hezekiah said, They are come from a far country, even from Babylon. And he said, What have they seen in thy house? And Hezekiah answered, All the things that are in mine house have they seen. There is nothing among my treasures that I have not shewed them. And Isaiah said unto Hezekiah, Hear the word of the Lord. Behold, the days come, that all that is in thine house, and that which thy fathers have laid up in store unto this day, shall be carried into Babylon. Nothing shall be left, saith the Lord. And of thy sons that shall issue from thee, which thou shalt beget, shall they take away, and they shall be eunuchs in the palace of the king of Babylon. Then said Hezekiah unto Isaiah, Good is the word of the Lord which thou hast spoken. And he said, Is it not good if peace and truth be in my days? The rest of the acts of Hezekiah, and all his might, and how he made a pool and a conduit, and brought water into the city, are they not written in the book of the Chronicles of the kings of Judah? And Hezekiah slept with his fathers, and Manasseh his son reigned in his stead.